ಇನ್ನೇನ ಇವಾಗೆಲ್ಲ ಹೋಯ್ತು ನಮ್ದು ಕೊಡ್ಬೇಕಾಗತ್ತ ಅವಾಗ್ಲೇ ಅವ್ರಿಗೆ ಬಿಟ್ಕೊಟ್ವಿ ಗೊತ್ತಾ ಎಲ್ಲ ಹೊಡೆದ್ ನಮಗೆ ಹಾಕಿದ್ರು ನೋಡ ಹಂಗಾಗತ್ತ ಈಗ ಅಷ್ಟೇ ಇಲ್ಲ ಸ್ಟಕ್ ನೀವು ಇವತ್ತು ಅಮ್ಮೂರಿ ದೀಕ್ಷಾ ಬಂದಿದ್ರ ಅದಕ್ಕೆ ಪಾರ್ಕಿಗೆ ಬಂದಿದ್ವಿ. ಇವಾಗ ಹೋಗ್ತಾರೆ ಮನೆಗೆ ಅವರು, ಪಾರ್ಕಿಗೆ ಕರ್ಕೊಂಡು ಹೋಗಿ ಬಂದರು, ಅದಕ್ಕೆ ಬಂದರು. ಅಮ್ಮ ಎಲ್ಲೂ ಬಾರ್ದು ಇಲ್ಲೇ ಆಡಬೇಕು. ಗೈಸ್ ಅವತ್ತು ಹೇಳಿದ್ದಲ್ಲ ನಾನು ಕೊಳಂಕಾಯಿ ತಿನ್ನಬೇಕಿತ್ತು, ಮೇಲಿತ್ತು, ಕೀಳೋರು ಯಾರಿಲ್ಲ ಅಂತ. ಅದೇ ಟೈಮಿಗೆ ಒಂದು ಉಮ ಬಂತು ಕೋಲ್ ಹಿಡ್ಕೊಂಡು ಅಂತ, ಅದನ್ನು ನಾನು ಕ್ಯಾಪ್ಚರ್ ಮಾಡಬೇಕಿತ್ತು. ಆಮೇಲೆ ನೆನೆಸ್ಕೊಂಡೆ ಕ್ಯಾಪ್ಚರ್ ಮಾಡಿದರೆ ಚೆನ್ನಾಗಿತ್ತಲ್ಲ ಅಂತ. ಕೆಲವೊಂದು ಹೆಂಗುಲ್ಲಿ ದೀಕ್ಷಾ ಅಮ್ಮು ಇದ್ರು ಮಾಡ್ತಿದ್ರು ಕ್ಯಾಪ್ಚರ್. ನನ್ನ ಮಗಳು ಅವಳು ಕ್ಯಾಪ್ಚರ್ ಮಾಡಲ್ಲ, ಹುಡುಗಿಯರಿದ್ರೆಲ್ಲ ಮಾಡ್ತಿದ್ರು, ಮರ್ತೆ ಹೋಯ್ತು. ಇಷ್ಟೊಂದು ಅನ್ಕೊಬಿಟ್ಟು ಎಲ್ಲಿ ದುಷ್ಟಶಕ್ತಿ ಐತಿ ಇವತ್ತು ಉಣ್ಮೇಲೆ ಬೀಳಬಾರ್ದು. ಸರಿ ಹಿಂಗೆ ಹೋಯ್ತು ಆ ಕಡೆ. ಹೊತ್ತಿನಲ್ಲಿ ಸುಖವ ಕಂಡೆ ಅದು ಮಾಡು ಹೂ ಅಂತ ಹೇಳೋದು. ಆಗಲೇ ಓದಕ್ಕೆ ಮತ್ತೆ ಯಾಕೆ ಹಿಡಿಬೇಕು ನಾನು ಹಿಡಿಯಲ್ಲ. ಕಲ್ಲು ಪುಡಿ ಉಪ್ಪು ತಿನ್ನಿ ಅಷ್ಟೇ, ಜಾಸ್ತಿ ಎಲ್ಲ ತಗೊಳ್ಳಾಗಿಲ್ಲ. ಕಾಯಿಸಿದೇನು ಗೊತ್ತಾ, ನಾವು ಬರೋ ರೋಡಲ್ಲಿ ಮರ ಇತ್ತು, ಇದು ಕೋಣನಕಾಯಿ ಮರ ಅಂತ, ನಾವು ಕೋಣನಕಾಯಿ ಮರ ಅಂತ ಕರಿತಿದ್ವಿ. ನಾವೆಲ್ಲ ಚಿಕ್ಕವರಿದ್ದಾಗ ಒಂದು ಅಜ್ಜಿ ಇತ್ತು, ಅಜ್ಜಿ ಹತ್ರ ₹1 ಕೊಟ್ಟು ತಿಂತಿದ್ವಿ. ಈ ಹಣ್ಣು ತುಂಬಾ ಒಳ್ಳೆದಂತ ಆರೋಗ್ಯಕ್ಕೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಇದೆಲ್ಲ ಇದನ್ನು ಹಸಿರಿದೆ, ಹಣ್ಣಾಗಿಲ್ಲ, ಒಳಗಡೆ ಎಲ್ಲ ಪಿಂಕ್ ಕಲರ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ, ವೆರಿ ಟೇಸ್ಟಿ. ಮತ್ತು ಕಿತ್ಕೊಂಬಂದೆ ನಾನು. ಮೇಲೆ ಇರ್ತಲ್ಲ ಕೀಳೋಕ್ಕಾಗಲ್ಲ, ಸುಮಾರು ಇರ್ತೀನಿ ನಾನು, ಕೀಳೋಕ್ಕಾಗಲ್ಲ. ಈ ಥರ ಹಣ್ಣುಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ಎಲ್ಲಿಗೆ ಅನಿಸಿದೆ. ಈ ವೈಟ್ ಇದೆಯಲ್ಲ, ಇದು ರೆಡ್ ಆಗುತ್ತೆ, ಪಿಂಕ್ ಕಲರ್ ಆಗುತ್ತೆ. ಏನು ಸ್ವೀಟ್ ಇರುತ್ತೆ ಗೊತ್ತಾ ಹಣ್ಣಾದರೆ, ಇನ್ನೂ ಹಣ್ಣಾಗಿಲ್ಲ, ಇದು ರೆಡ್ ಕಲರ್ ಆಗುತ್ತೆ. ರೆಡ್ಡು ಮತ್ತು ಪಿಂಕ್ ಕಲರ್ ಆಗುತ್ತೆ. ಹಣ್ಣೆಲ್ಲ ತುಂಬ ಸ್ವೀಟ್ ಇರುತ್ತೆ, ಇನ್ನು ತಿನ್ನೋಣ ಅನಿಸ್ತದೆ. ವೈಟ್ ಕಲರೆಲ್ಲ ರೆಡ್ ಆಗಬೇಕು, ಆವಾಗ ತಿನ್ನಬೇಕು. ಈಗೆಲ್ಲ ಫೋನಿಗೆ ಅಡಿಕ್ಷನ್ ಆಗಿದ್ದಾರೆ. ಏನು ಗೊತ್ತಾ, ನಮ್ಮ ದೀಕ್ಷಾ ಅಮ್ಮ ಬಂದಾಗ ಪಾರ್ಕಿಗೆ ಕರ್ಕೊಂಡು ಹೋಗುತ್ತೆ ಹೇಳಿದ್ರೆ, ಪಾರ್ಕಿಗೆ ಕರ್ಕೊಂಡೋದೆ. ಪಾರ್ಕಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಕೋಣದಕಾಯಿ ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ. ನಾವು ಅದನ್ನು ಕೋಣದಕಾಯಿ ಅಂತೀವಿ. ಅದು ತುಂಬಾ ಟೇಸ್ಟಿಯಾಗಿರುತ್ತೆ. ಅದು ಹಣ್ಣಾಗಿಬಿಟ್ರೆ ಪಿಂಕ್ ಕಲರ್ ಆಗಿಬಿಡುತ್ತೆ ಒಳಗಡೆ ಎಲ್ಲ. ಅದು ನಾವು ಚಿಕ್ಕವರಿದ್ದಾಗ ₹1 ಕೊಟ್ಟು ಒಂದು ಅಜ್ಜಿ ಹತ್ರ ತೊಗೊತಾಯಿದ್ವಿ. ಇಲ್ಲಿ ಮೊನ್ನೆ ನೋಡಿದೆ ಹಣ್ಣು ಪಾರ್ಕಿಗೆ ಹೋದಾಗ, ನನ್ನ ಕೈಗೆ ಒಂದು ಸಿಕ್ತು. ಮೇಲೆ ತುಂಬ ಇದ್ವಿ, ಅದು ಕಿತ್ಕೊಳ್ಳೋರಿರ್ಲಿಲ್ವಲ್ಲ, ಒಂದು ಸಿಕ್ತು, ತಿಂದೆ. ಅಂದರೆ ಅದನ್ನು ಹಣ್ಣಾಗಿರಲಿಲ್ಲ, ವೈಟಿಗೆ ಇತ್ತು. ಅದು ಹಣ್ಣಾದರೆ ಪಿಂಕ್ ಕಲರ್ ಬರುತ್ತೆ. ನಾನೇನು ಅನ್ಕೊತಿದ್ದೆ,
ಸೊ ಹಣ್ಣಾದರೆ ಒಳ್ಳೆ ತುಂಬ ಚೆನ್ನಾಗಿರುತ್ತಲ್ಲ. ಇದರ ತಿನ್ನಬೇಕು, ಕಿತ್ಕೊಡೋರು ಯಾರೂ ಇಲ್ಲ ಅಂತ ಅನ್ಕೊತಾ ಇದ್ದೆ ನಾನು. ಹಂಗೆ ಅಂದ್ಕೊಂಡು ನಡ್ಕೊಂಬರ್ತಾಯಿದ್ದೀವಿ. ಒಂದು ಅಮ್ಮ ಕುರಿ ಹಿಡ್ಕೊಂಡು ಅದು ಕೊಕ್ಕೆ ಇರುತ್ತಲ್ಲ, ಒಂದು ಉದ್ದ ಕೋಲಿಗೆ ಕುಡ್ಲು ಕಟ್ಟಿರ್ತಾರೆ ಕೊಕ್ಕೆ ಥರದ್ದು, ಅದನ್ನ ಹಿಡ್ಕೊಂಬಂತು. ನೋಡಿರಿ ಟೈಮಿಂಗ್ಸ್ ಹೆಂಗಿದೆ ಅಂದರೆ ನಾವು ಹೆಂಗೆ ಅನ್ಕೊತೀವೋ ಹಂಗಾಗುತ್ತೆ. ಅವಾಗ ನಾನೇನು ಮಾಡಿದೆ, ಅಮ್ಮ ಅಲ್ಲಿ ಕೊಕ್ಕೆ ಹಿಡ್ಕೊಂಬಂತು ಅದೇ ಟೈಮ್. ಸೊ ನನ್ನ ಮೇಲ್ಗಡೆ ಎಷ್ಟೊಂದಿದ್ದಾವೆ ತಿನ್ನಬೇಕಲ್ಲ, ಕಿತ್ಕೊಡೋರೇ ಇಲ್ಲ ಅಂತ ಹಂಗೆ ಅಂದ್ಕೊಂಡಿದ್ದೆ ಅಷ್ಟೇ. ಅದೇ ಟೈಮಿಗೆ ಅಮ್ಮ ಕೊಕ್ಕೆ ಹಿಡ್ಕೊಂಡು ಒಂದೆರಡು ಮೇಕೆನ ಬಿಟ್ಕೊಂಡು ಬಂತು. ನಾನು ಅಕ್ಕ ಅಂತೇಳಿ ಸ್ವಲ್ಪ ಅದು ಕಿತ್ಕೊಡ್ರಿ ಅಂತ ಅಂತೆ. ಇಲ್ಲ ನಂಗೆ ಲೇಟಾಗುತ್ತೆ ಅಲ್ಲಿ ಇದು ಮೇಕೆ ಎಲ್ಲ ಹೊಟ್ಟೋಗ್ತಾವಂತೆ, ಕಿತ್ಕೊಟ್ರೆ ಏನಾಗಲ್ಲ ಅಂದರೆ ಕಿತ್ಕೊಡ್ತಾಯಿ ಅಮ್ಮ. ಆವಾಗ ಆಯಮ್ಮ ಒಂದು ಕಿತ್ಕೊಂತು, ಹಣ್ಣಾಗಿರೋದು ನನಗೆ ಒಂದು ಕಿತ್ಕೊಡ್ತು. ಅಂದರೆ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಇದು ಅಂದರೆ, ನಾವು ಹೆಂಗೆ ಅನ್ಕೊತೀವೋ ಹಂಗೆ ಆಗುತ್ತೆ. ನನಗೆ ಚಿಕ್ಕ ವಿಚಾರಗಳು ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಆಯ್ತದು. ಹಣ್ಣು ತಿನ್ನಬೇಕು, ಕಿತ್ಕೊಡೋರಿಲ್ಲಪ್ಪ ಅನ್ಕೊಂಡು ಅದಕ್ಕೆಲ್ಲ ಕೊಕ್ಕೆ ಕಟ್ಟಿಬೇಕು. ಅದೇ ಟೈಮಿಗೆ ಅಂದ್ಕೊಂಡಿದ್ದ ತಕ್ಷಣ ಒಂದು ಎಮ್ಮಲ್ಲಿ ಕೊಕ್ಕೆ ಕಡ್ಡಿ ತೊಗೊಂಡು ಬಂತು ಅಂದರೆ ಇವೆಲ್ಲ ನೆನೆಸ್ಕೊಟ್ರೆ ನನಗೆ ಹೌ ಇಟ್ ಪಾಸಿಬಲ್ ಅನಿಸುತ್ತೆ ಅಲ್ಲ. ನಿಜ ಇದೆಲ್ಲ ಹೆಂಗೆ ಮ್ಯಾನಿಫೆಸ್ಟ್ ಆಗುತ್ತೆ ನನಗೆ. ಚಿಕ್ಕವಾಗ್ತವೆ, ದೊಡ್ಡದಾಗಲ್ಲ. ಅದಕ್ಕೆ ನಿಮ್ಮ ಹತ್ರ ಹೇಳ್ಕೋಬೇಕು ಅನ್ನಿಸ್ತು, ಹೇಳಿದೆ. ಗೈಸ್, ಇದು ಕೆಂಪು ಹಿಪ್ಪನೇರಳೆ ಅಂತ, ಹಿಪ್ಪನೇರಳೆ ಇದು ಅಲ್ಲ, ಪನ್ನೇರಳೆ. ಇದು ಗ್ರೀನ್ ಪಾಚಿ ಗ್ರೀನು ಇರುತ್ತೆ. ನಾನು ತೀರ್ಥಹಳ್ಳಿ ನಮ್ಮ ಅಕ್ಕವರಿದ್ದಾಗ ತಿಂದಿದ್ದೆ. ಇದು ಎದುರುಗಡೆ ಮನೆ ಇವರು ಕೊಟ್ಟಿದ್ದು, ಚೆನ್ನಾಗಿರುತ್ತೆ ಟೇಸ್ಟ್. ಗೈಸ್, ಇದು ತಾವರೆ ಬಿಂದು ಅಂತೆ, ತಾವರೆ ದಿಂಡು. ಇದರಲ್ಲಿ ಪಲ್ಯ ಮಾಡಬೇಕಂತೆ. ಏನೋ ಗೊತ್ತಿಲ್ಲ, ಅವರು ಸೊಪ್ಪಿನವ್ರು ಹೇಳ್ತಾಯಿದ್ರು, ತೊಗೊಂಬಂದಿದ್ದೀನಿ, ಮಾಡಬೇಕು. ಇದು ಗುರುವಾರ ರಾಯರ ಮಠಕ್ಕೆ ಹೋಗಿದ್ದು, ಹೋಗಿರಲಿಲ್ಲ. ನಮ್ಮ ಟೈಮ್ ಕೆಟ್ಟ ಹೋದಾಗ ನಮಗೆ ದೇವಸ್ಥಾನಕ್ಕೆ ಹೋಗೋಕ್ಕೂ ಕೂಡ ಮನಸ್ಸು ಬರೋಲ್ಲ, ಅವಕಾಶಗಳು ಆಗಲ್ಲ. ನೋಡಿರಿ, ಇಷ್ಟು ಪಾತ್ರೆ ಬಿದ್ದಿದ್ದಾವೆ. ನಿಂತ್ಕೊಂಡು ಈ ನಡುವೆ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ, ಕಾಲು ನೋವು. ಅದಕ್ಕೆ ಕುತ್ಕೊಂಡು ತೊಳಿತಿದ್ದೀನಿ. ಇಷ್ಟು ಪಾತ್ರೆ ತೊಳಿಬೇಕೀಗ. ಕೊಡ್ತಾರೆ ಅಂದ್ಬಿಟ್ಟು ಉಳಿಸ್ಕೊಳ್ಳಲ್ಲ ಅದು. ಮತ್ತು ಎಲ್ಲ ಗಲೀಜು ಮಾಡೋದು, ಕ್ಲೀನ್ ಮಾಡಲ್ಲ. ಎಲ್ಲ ಸುಮಾರು ಬರ್ದಲ್ಲಿ ನೋಡಿದೆ ನಾನು. ಇಲ್ಲಿ ತಿಕ್ಷಾರಣ ನಮ್ಮ ಮನೆ ಹತ್ರ. ಕೋಳಿ 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 ದತ್ತಾತ್ರೇಯ ಮರ ಇದು, ಹತ್ತಿ ಮರ. ಪ್ಯಾಂಟ್ ಹಾಕಬಾರ್ದವ, ಇದು ಏನು ಕೆಳಗೆ ಇಳಿಯುತ್ತೆ. ಇದು ನಾವು ಫಸ್ಟ್ ಇದ್ದಲ್ಲ ಆ ಏರಿಯಾ, ಪೂಜೆ ಮಾಡ್ಸೋಕ್ಕೆ ಬಂದಿರಲಿಲ್ಲ ಸುಮಾರು ದಿವಸ ಆಗಿತ್ತು. ನಾವು ಯಾವುದಾದ್ರೂ ಒಂದು ದೇವಸ್ಥಾನದ್ದು ರೂಢಿ ಮಾಡಿಕೊಂಡ್ರೆ ಅದು ಅವಾಗವಾಗ ಹೋಗ್ತಾ ಇರಬೇಕು, ಇಲ್ಲಾಂದರೆ ಅವೇ ಕಾಟಗಳಾಗ್ತವೆ. ನನಗೆ ಮೊದಲಿಂದನೂ ಅಷ್ಟೇ, ನಾವು ಕೆಲವು ಜಾತಕದಲ್ಲಿ ಗುರು ಮತ್ತು ಇನ್ನೊಂದು ಯಾವುದಾದ್ರೂ ಆ್ಯಕ್ಟಿವೇಟ್ ಆದಾಗ ದೇವ್ರಗಳ ಬಗ್ಗೆ ಇಂಟ್ರೆಸ್ಟ್
ಎಲ್ರಿಗೂ ಅದು ಎಲ್ಲರಿಗೂ ಎಲ್ಲದ್ರ ಮೇಲೆ ಇಂಟ್ರೆಸ್ಟ್ ಬರಲ್ಲ. ನನಗೆ ಇಲ್ಲಿ ಬಂದಾಗ ಏನು ನೆನಪಾಯ್ತು ಅಂದರೆ ನಮ್ಮ ಅಪ್ಪ ಹೇಳಿತ್ತು, ನೀನು ತಿಂಗಳಿಗೆ ಒಂದು ಸರಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬ ಅಂತ. ನನಗೆ ನಮ್ಮ ಅಪ್ಪ ಹೇಳಿದ ಮಾತು ತುಂಬ ಬೇಜಾರಾಯಿತು ನೆನೆಸ್ಕೊಂಡು. ಅದಕ್ಕೆ ಹೇಳೋದು, ಮನುಷ್ಯ ಸತ್ರು ಅವನು ಆಡಿರೋ ಮಾತುಗಳು ಸಾಯಲ್ಲ ಅಂತ. ಅದಕ್ಕೆ ಮನುಷ್ಯನಿಂದ ನಮ್ಮ ಮನುಷ್ಯನಿಗೆ ನಾವು ಏನು ಕೊಡಬೇಕು ಅಂದರೆ ಒಳ್ಳೆ ಮಾತುಗಳು, ಗುಡ್ ಮೆಮೊರೀಸ್ ಕೊಡಬೇಕು. ನಾವು ಒಂದು ಒಳ್ಳೇದು ಹೇಳಿರಬೇಕು, ಒಳ್ಳೇದು ಮಾಡಿರಬೇಕು. ಆಗ ವ್ಯಕ್ತಿ ಸತ್ರು ಅವನು ಮಾಡಿರೋ ಒಳ್ಳೆ ಕೆಲಸಗಳು, ಅವನು ಹೇಳಿರೋ ಒಳ್ಳೆ ಮಾತುಗಳು ನೆನಪಾಗ್ತಾವೆ ನಮಗೆ. ಏನು ಗೊತ್ತಾ, ಅಲ್ಲಿಂದ ಬಂದು ಇದು ನಮ್ಮ ಏರಿಯಾನೇ, ನಾವಿರೋಕ್ಕೆ ಹತ್ತಿರ ಆಗುತ್ತೆ. ಹೋಗ್ತಾ ಹೋಗ್ತಾ ದತ್ತಾತ್ರೇಯನ ಟೆಂಪಲ್ ಇತ್ತು, ಇಲ್ಲೂ ಕೂಡ ನಾನು ಹೋಗಿರಲಿಲ್ಲ. ಹಾಗೆ ಹೋಗೋಣ ಅಂತ ಹೋದೆ. ನನ್ನ ಮಗಳು ಬೈತಿದ್ಲಿ, ಏನು ಬರೀ ದೇವರು ಅಂತ, ಎಷ್ಟು ದೇವ್ರು ಸುತ್ತಿಸ್ತೆ ಅಂತ. ನಾವು ಅಲ್ಲಿ ಹೋಗಿ ಏನೂ ಮಾಡಲ್ಲ, ಜಸ್ಟ್ ಒಂದು ವಿಸಿಟು ಬೇಡ್ಕೊಳ್ಳೋದು ಅಷ್ಟೇ. ಆಮೇಲೆ ಅಲ್ಲಿಂದ ಬಂದು ಅವಳು ಐಸ್ ಕ್ರೀಮ್ ತಿನ್ನಬೇಕು ಅಂತ, ಹಂಗೆ ಐಸ್ ಕ್ರೀಮ್ ತಿನ್ಕೊಂಡು ಮನೆಗೆ ಬಂದ್ವಿ. Received on Saturday.